ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KS ಪರೀಕ್ಷೆ ವಿಚಾರವನ್ನು ಯಾರು ಕೂಡ ಮರಿಬಾರ್ದು. ಅಗೇನ್ ಆ್ಯಂಡ್ ಅಗೇನ್ ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರಬೇಕು. ಆ್ಯಂಡ್ ಎಲ್ಲೆಲ್ಲಿ ವಿಷಯಗಳ ಚರ್ಚೆ ಆಗುತ್ತೆ ಅಲ್ಲಿ ಸಾಧ್ಯವಾದಷ್ಟು KS ಪರೀಕ್ಷೆ ವಿಷಯವನ್ನು ನಾವು ಪ್ರಸ್ತಾಪ ಮಾಡ್ತಾ ಇರಬೇಕು. ಕಾರಣ ಇನ್ನೂ ಏನೂ ಮುಗ್ದಿಲ್ಲ, ಜಸ್ಟ್ ಮುಗ್ದಿರೋದು ಮುಖ್ಯ ಪರೀಕ್ಷೆ ಮಾತ್ರ. ಹಾಗೇನೋ ಆರ್ಡರ್ ಕಾಪಿ ಕೊಟ್ಟು ಅವರೆಲ್ಲ ಆಯ್ಕೆನೂ ಆಗಿಲ್ಲ. ಯಾಕೆ ಈ ವಿಷಯ ಮತ್ತೆ ಮುನ್ನೆಲೆಗೆ ಬರುತ್ತೆ ಅಂತಂದರೆ, ಮಧ್ಯಪ್ರದೇಶದ ಇಂದೋರ್ ಕೋರ್ಟು ನೀಟ್ ಪರೀಕ್ಷೆಯ ಒಂದು ಫಲಿತಾಂಶಕ್ಕೆ ಮಧ್ಯಂತರ ತಡೆಯನ್ನು ನೀಡಿದೆ. ಬಟ್ ಇದು ಯಾಕೆ ತಡೆ ನೀಡಿದೆ ಅಂತಂದರೆ, 13 ಜನ ವಿದ್ಯಾರ್ಥಿಗಳು ಏನು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯುವಾಗ ಆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಆದಂಥ ಒಂದಿಷ್ಟು ತೊಂದರೆ, ಅಂದರೆ ಮಳೆಯಿಂದಾಗಿ ವಿದ್ಯುತ್ ವ್ಯತ್ಯಯ ಆಗಿ ಅಲ್ಲಿ ಪರೀಕ್ಷೆ ಬರೆಯುವಾಗ ಅವರಿಗೆ ಸಮಸ್ಯೆ ಆಗಿದೆ. ಸೊ ಅವರು ಸರಿಯಾಗಿ ಪರೀಕ್ಷೆಯನ್ನು ಬರೆಯೋದಕ್ಕಾಗಿಲ್ಲ. ಅವರೀಗ ತಮ್ಮ ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋದರು. ಕೋರ್ಟಲ್ಲಿ ಅವರ ಪರ ವಕೀಲರು ಮಂಡಿಸಿದಂಥ ವಾದ ಸಂವಿಧಾನದ 14 ಮತ್ತು 21ನೇ ವಿಧಿಗಳಿಗೆ ಏನಿದೆ ಸಮಾನತೆ, ಅಲ್ಲಿ ನಮಗೆ ಧಕ್ಕೆ ಆಗಿದೆ, ಸೊ ಇದಕ್ಕೆ ನೀವು ನ್ಯಾಯ ದೊರಕಿಸಿಕೊಡಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ನ್ಯಾಯಾಧೀಶರು ಹೇಳಿದಂಥದ್ದು ಹೌದು ಸರಿ, ಈಗ 13 ಜನ ವಿದ್ಯಾರ್ಥಿಗಳಿಗೆ ಆಗಿರುವಂಥ ಸಮಸ್ಯೆ ಅನುಸಾರ ನಾವು ಇದಕ್ಕೆ ಸ್ಟೇ ಮಾಡ್ತೀವಿ. ವೈದ್ಯಕೀಯ ಸಮಿತಿ ಏನಿದೆ ಸಂಬಂಧಪಟ್ಟ ಪರೀಕ್ಷೆ ನಡೆಸಿದಂಥವ್ರು ಇದಕ್ಕೆ ಏನು ನ್ಯಾಯ ಕೊಡ್ತಾರೆ ಅನ್ನೋದನ್ನು ನೋಡಿ ಮುಂದಿನ ನಾವು ವಿಚಾರಣೆಯನ್ನು ಕೈಗೆತ್ತಿಕೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ರೈಟ್ ಆ್ಯಂಡ್ ಫೇರ್ ಡೆಸಿಷನ್. ಹಾಗಾದರೆ ನಮ್ಮ ರಾಜ್ಯದಲ್ಲಿ ನಡೆದಂಥ KS ಪರೀಕ್ಷೆಯಲ್ಲಿ ಆಗಿದ್ದೇನು? ಇಲ್ಲೂ ಕೂಡ ಆಗಿದ್ದು ಅದೇ, ಸಂವಿಧಾನದ ಮೂಲಭೂತ ಹಕ್ಕುಗಳ ಒಂದು ಉಲ್ಲಂಘನೆ. ವಿಶೇಷವಾಗಿ ಅವತ್ತು ಮಧ್ಯರಾತ್ರಿ ಪರೀಕ್ಷೆ ಇಂದಿನ ದಿನ ನ್ಯಾಯಾಲಯದಿಂದ ಅವಕಾಶ ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ 12 ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟರು. ಅಥವಾ 3 ಗಂಟೆ ಆಯಿತು ಅವತ್ತು ರಾತ್ರಿ. ಹಾಗಾದರೆ ಮಾರನೇ ದಿನ ಅವರು ಪರೀಕ್ಷೆ ಬರೆಯುವಂಥದ್ದು ಹೇಗೆ? ಇವೆನ್ ಪ್ರಶ್ನೆ ಪತ್ರಿಕೆಯಿಂದ ಸಮಸ್ಯೆ ಆಗಿದೆ ಅನ್ನೋದಾದರೆ, ಕೋರ್ಟ್ ಮೂಲಕ ನ್ಯಾಯವನ್ನು ಪಡ್ಕೊಂಡಂಥ, ಅಂದರೆ ಅವರು ಅವಕಾಶವನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಮಾತ್ರ ಏನು ಇವರು ಸ್ಪೆಷಲ್ ಕ್ವಶನ್ ಪೇಪರ್ ಕೊಟ್ಟಿದ್ರಾ? ಅವರು ಬರೆದಂಥದ್ದು ಅದೇ ಪ್ರಶ್ನೆ ಪತ್ರಿಕೆ, ಆ್ಯಂಡ್ ಇವೆನ್ ಎಲ್ಲರೂ ಪರೀಕ್ಷೆ ಬರೆದಂಥದ್ದು ಅದೇ. ಹಾಗಾದರೆ ಎಲ್ಲರಿಗೂ ಆ ಪ್ರಶ್ನೆ ಪತ್ರಿಕೆಯಿಂದ ಅನ್ಯಾಯ ಆಗಿಲ್ವಾ? ಕನ್ನಡ ಭಾಷಾಂತರ ದೋಷದ ಅನುವಾದ ಅನ್ನೋದೇ ಮುಖ್ಯ, ಅಲ್ಲಿ ಮುಖ್ಯ ದೋಷ ಆಗಿರೋದ್ರಿಂದನೇ ಎಷ್ಟೋ ಜನ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. 2-3 ಅಂಕಗಳಿಂದ ಕೂಡ ಅವರು ಹೊರಗಿದ್ದಾರೆ ಲಿಸ್ಟಿಂದ. ಸೊ ಅಂಥವರು ಆ್ಯಂಡ್ ಇವೆಲ್ಲ ವಿಷಯವನ್ನು ಬಿಟ್ಟಾಕಿ ಕೂಡ ನಾವು ನೋಡೋದಾದರೆ, ಅವತ್ತು ಪರೀಕ್ಷೆ ಹಿಂದಿನ KPSC ನಡೆದುಕೊಂಡಂಥ ರೀತಿ ರಾತ್ರಿ 12-1 ಗಂಟೆವರೆಗೂ ಮಳೆಯ ಸಮಯದಲ್ಲಿ ಇವರು ಹಾಲ್ ಟಿಕೆಟ್ ಕೊಡುವಂಥದ್ದು ಏನಿತ್ತು. ಈಗ ಈ ವಿಷಯ ಎಲ್ಲದಕ್ಕಿಂತ ಮುಖ್ಯವಾಗಿ KPSC ಬಹುದೊಡ್ಡ ನಿಯಮವನ್ನು ಒಂದು ಉಲ್ಲಂಘನೆ ಮಾಡಿದೆ. ಗೆಜೆಟೆಡ್ ಪ್ರೊಬೇಷನರಿ ಅಧಿನಿಯಮ 1997 ಪ್ರಕಾರ 1:15 ಇವರು ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡಬೇಕು. ಇಲ್ಲಿ ನ್ಯಾಯಾಲಯದಿಂದ ಅವಕಾಶ ಪಡೆದುಕೊಂಡಂಥ ಹೆಚ್ಚುವರಿ ಅಭ್ಯರ್ಥಿಗಳಿಗೆ ಏನು ಅವಕಾಶ ಕೊಟ್ಟಿದ್ದಾರೆ ಅದು ಮೊದಲನೇದಾಗಿ ನಿಯಮ ಉಲ್ಲಂಘನೆ ಆಗೇ ಆಗುತ್ತೆ. ಈ ವಿಷಯವನ್ನು ಖಂಡಿತವಾಗಿ ಸುಪ್ರೀಂ ಕೋರ್ಟಲ್ಲಿ ಸರಿಯಾದ ವಾದ ಮಂಡನೆ ಆಗಿದ್ದೇ ಆದರೆ ಖಂಡಿತವಾಗಿ ಈಗ ಮುಖ್ಯ ಪರೀಕ್ಷೆಯ ಫಲಿತಾಂಶಕ್ಕೂ ತಡೆ ಸಿಗುತ್ತೆ, ಆ್ಯಂಡ್ ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಪ್ರೊಸೆಸ್ಗೂ ಕೂಡ ಗೆಲುವು ಸಿಗುತ್ತೆ. ಇದು ಆಗಬೇಕು. ಸೊ ಇದೇ ಈಗ ಎಲ್ಲರ ಉಳಿದಿರುವಂಥ ಕೊನೆಯ ಹೋಪ್ ಏನು ಅಂತಂದರೆ, KS ಪರೀಕ್ಷೆದು ಏನಾದರೂ ನಾವು ಮಾಡಬಹುದು, ನಾವು ಈ ವಿಷಯದಲ್ಲಿ ಗೆಲ್ಲಬಹುದು ಅನ್ನೋದಕ್ಕೆ ಕಟ್ಟ ಕಡೆಯ ಹೋಪ್ ಉಳ್ಕೊಂಡಿರೋದು ಇದೊಂದೇ. ಅವರು ಮಾಡಿರುವಂಥ ನಿಯಮ ಉಲ್ಲಂಘನೆ ಆ್ಯಂಡ್ ಮೂಲಭೂತ ಹಕ್ಕುಗಳು, ಪ್ರತಿಯೊಬ್ಬ ವ್ಯಕ್ತಿ ಅದರಲ್ಲಿ ಯಾರ್ಯಾರೆಲ್ಲ ಪರೀಕ್ಷೆ ಬರೆದಿದ್ರು ಎಲ್ಲರ ಮೂಲಭೂತ ಹಕ್ಕುಗಳಿಗೆ ಆಗಿರುವಂಥ ಧಕ್ಕೆ. ವಿಶೇಷವಾಗಿ ಅವತ್ತಿನ ಹಿಂದಿನ ರಾತ್ರಿ ಏನೆಲ್ಲ ಆಯಿತು ಅನ್ನೋದು ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ವರದಿಯಾಗಿದೆ, ಆ್ಯಂಡ್ TV ಮಾಧ್ಯಮದಲ್ಲೂ ಕೂಡ ವಿಜುವಲ್ಸ್ ಇದೆ. ಆ ವಿಜುವಲ್ಸ್ ಆ್ಯಂಡ್ ಆ ಪತ್ರಿಕಾ ವರದಿಗಳನ್ನು ನ್ಯಾಯಾಧೀಶರ ಮುಂದೆ ಹಿಡಿದ್ರೆ ಖಂಡಿತವಾಗಿ ನ್ಯಾಯಾಧೀಶರು ಈ ವಿಷಯವನ್ನು ತುಂಬ ಏನಂತಾರೆ ಸೀರಿಯಸ್ ಆಗಿ ಪರಿಗಣನೆ ತೆಗೆದುಕೊಂಡು ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡ್ತಾರೆ. ಬಟ್ ಆಗಬೇಕಾಗಿರೋದಿಷ್ಟೇ, ಒಟ್ಟು 80,000 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯಿಂದ ಅನ್ಯಾಯ ಆಗಿದೆ. ಶೋರ್ ನಾವು ಈ ವಿಷಯವನ್ನು ಇಲ್ಲಿಗೆ ಬಿಡೋದಕ್ಕಂತೂ ಆಗಲ್ಲ. ಕಾರಣ ಇದು ಯಾವುದೋ ಒಂದು ಸಣ್ಣ ಪುಟ್ಟ ಪರೀಕ್ಷೆ ಅಂತೂ ಅಲ್ಲ. ಇಡೀ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿಯುವಂಥ ಅತ್ಯುನ್ನತ ಅಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಪರೀಕ್ಷೆ. ಇಂಥ ಬಹುದೊಡ್ಡ ಪರೀಕ್ಷೆಯಲ್ಲಿ ಈ ರೀತಿ ಆಗಿಬಿಟ್ರೆ ಇನ್ನು ಸಣ್ಣ ಪುಟ್ಟ ಪರೀಕ್ಷೆಯ ಮಿಸ್ಟೇಕ್ಸ್ಗಳನ್ನು ಇವರು ಅದು ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ? ಅದಕ್ಕೋಸ್ಕರ ಈ ಹೋರಾಟವನ್ನು ಮುನ್ನಡೆಯಲೇಬೇಕು. ಇಲ್ಲದೆ ಹೊರತು ಈ ಒಂದು ಹೋರಾಟದಲ್ಲಿ ಸೋತಿದ್ದೇ ಆದರೆ ಖಂಡಿತವಾಗಿ ಮುಂಬರುವ ಯಾವುದೇ ಪರೀಕ್ಷೆಯಲ್ಲೂ ಕೂಡ ಅವ್ರು ಏನೇ ಅಕ್ರಮ ಮಾಡಿದ್ರೂ ಕೂಡ, ಯಾವುದೇ ಅನ್ಯಾಯ ಮಾಡಿದ್ರೂ ಕೂಡ ನಾವು ಅದನ್ನು ಸಹಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಆ ಒಂದು ಸಹಿಸ್ಕೊಂಡು ಹೋಗೋ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತಂದರೆ ಖಂಡಿತವಾಗಿ ಇಲ್ಲಾಗಿರುವಂಥ ಎಲ್ಲ ವಿಷಯವನ್ನು ನಾವು ಸಂಬಂಧಪಟ್ಟ ಈಗೇನು ದಾವೆ ಹೂಡಿದಾರ ಅರ್ಜಿಯನ್ನು ಅಲ್ಲಿ ಈ ವಿಷಯದ ಬಗ್ಗೆ ಪರಿಪೂರ್ಣವಾದಂಥ ವಾದ ಮಂಡನೆ ಆಗಲೇಬೇಕು. ಒಂದು ನೀಟ್ ಪರೀಕ್ಷೆ ವಿಚಾರದಲ್ಲಿ ಯಾವ ರೀತಿ ನ್ಯಾಯಾಧೀಶರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದೇ ರೀತಿ ನಮ್ಮ KS ಮುಖ್ಯ ಪರೀಕ್ಷೆಗೆ ಫಲಿತಾಂಶ ಮತ್ತು ಅದು ಪ್ರೊಸೆಸ್ ಎಲ್ಲದಕ್ಕೂ ಕೂಡ ತಡೆ ಸಿಗಬೇಕು. ಅಲ್ಲಿಗೆ ಹೊರತು ಬೇರೆ ಯಾವುದೇ ವಿಷಯದಿಂದ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇರೋದಿಲ್ಲ.
ಈ ವಿಷಯವನ್ನು ಯಾಕೆ ಹೇಳಬೇಕಾಯಿತು ಅಂತಂದರೆ ನಾನು ಅಗೇನ್ ತುಂಬ ಜನ ಕೇಳ್ತಾಯಿದ್ರು ಈಗ KS ಪರೀಕ್ಷೆ ವಿಷಯ ಬಿಡಿ ಸರ್ ಅದು ಮುಚ್ಚೋಯ್ತು ಹಾಗಾಯಿತು. ಯಾವುದೇ ಕಾರಣಕ್ಕೂ ಅದು ಆಗಿಲ್ಲ. ಇದೊಂದು ಭರವಸೆನೇ ನೀವು ಇಟ್ಕೊಳ್ಳಿ ಅಷ್ಟೇ. ನೀವು ಉಳಿದ ವಿಷಯ ಹೌದು ನಿಮ್ಮ ಪ್ರಿಪ್ರೇಷನ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ, ಬಟ್ ಈ ವಿಷಯದಲ್ಲಿ ಇದೊಂದು ಭರವಸೆ ನಿಮಗಿರಲಿ ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ. ಧನ್ಯವಾದಗಳು.